ಸುಮಾರು ವರ್ಷಗಳ ಹಿಂದಿನ ಕತೆ. ಆಗ ಸ್ವಾಮಿ ವಿವೇಕಾನಂದರು ತಮ್ಮ ಆಶ್ರಮದಲ್ಲಿ ತಾವು ಸಾಕಿದ ನಾಯಿ ಜೊತೆ ಕುಳಿತಿದ್ರು. ಆಗ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರಿಗೆ ಸಿಗಲು ಬರ್ತಾನೆ. ಆತ ನೋಡಲು ತುಂಬಾ ದುಃಖದಲ್ಲಿರೋ ತರ ಕಾಣ್ತಾನೆ. ಆ ವ್ಯಕ್ತಿ ಬರ್ತಿದ್ದಂತೆ ವಿವೇಕಾನಂದರ ಕಾಲಿಗೆ ಬಿದ್ದ್ಬಿಡ್ತಾನೆ. ತರ ವಿವೇಕಾನಂದರಿಗೆ ಕೇಳ್ಕೊಳ್ತಾನೆ, ಗುರುಗಳೇ ನನ್ಗೇನು ತಿಳಿಯುತ್ತಿಲ್ಲ ಗುರುಗಳೇ, ನಾನೇನ್ ಮಾಡ್ಲಿ, ನನ್ಗೊಂದು ದಾರಿ ತೋರಿಸಿ ಗುರುಗಳೇ, ನನ್ಗೊಂದು ದಾರಿ ತೋರಿಸಿ. ಆಗ ವಿವೇಕಾನಂದರು ಆ ವ್ಯಕ್ತಿಯನ್ನು ಏಳ್ಸಿ ಹೇಳ್ತಾರೆ, ಹೇಳಪ್ಪ, ಏನ್ ತೊಂದರೆ ಇದೆ ನಿನಗೆ, ಹೇಳು. ಆಗ ಆತ, ಗುರುಗಳೇ, ನಾನು ನನ್ನ ಜೀವನದಲ್ಲಿ ತುಂಬ ಸೋತು ಹೋಗಿದ್ದೀನಿ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ದಿನ ರಾತ್ರಿ ಕಷ್ಟಪಡ್ತಿದ್ದೀನಿ. ನನ್ನ ವಿದ್ಯಾಭ್ಯಾಸನೂ ಚೆನ್ನಾಗಿದೆ ಗುರುಗಳೇ, ಆದರೆ ನಾನು ನನ್ನ ಗುರಿವರೆಗೂ ತಲುಪ್ತಾನೇ ಇಲ್ಲ ಗುರುಗಳೇ. ಇಷ್ಟು ಕಷ್ಟಪಟ್ಟರು ನನಗೆ ತಕ್ಕ ಫಲ ಸಿಗ್ತಾನೇ ಇಲ್ಲ ಗುರುಗಳೇ. ನಾನು ಸೋತು ಹೋಗ್ಬಿಟ್ಟೆ ಗುರುಗಳೇ. ಇದೆಲ್ಲ ನನ್ನ ಹಣೆ ಬರದಲ್ಲಿ ಬರ್ದಿತ್ತ? ಹೇಳಿ ಗುರುಗಳೇ, ಹೇಳಿ ಅಂದ್ರು. ಆತನ ಸಮಸ್ಯೆ ಏನಂತ ಅರ್ಥ ಮಾಡ್ಕೊಂಡ್ರು. ಮತ್ತು ಆ ವ್ಯಕ್ತಿಗೆ ಹೇಳಿದ್ರು, ಸ್ವಲ್ಪ ಶಾಂತನಾಗು, ಒಂದು ಕೆಲಸ ಮಾಡು, ಮೊದಲು ಈ ನನ್ನ ನಾಯಿನ ಸ್ವಲ್ಪ ದೂರದವರೆಗೂ ತಿರುಗಾಡಿಸ್ಕೊಂಡು ಬಾ, ಆಮೇಲೆ ನಿನ್ನ ಸಮಸ್ಯೆಗೆ ನಾನು ಉತ್ತರ ಕೊಡ್ತೀನಿ. ಆಗ ಆ ವ್ಯಕ್ತಿ ಆಶ್ಚರ್ಯದಿಂದ ವಿವೇಕಾನಂದರ ಕಡೆ ನೋಡ್ತಾನೆ ಮತ್ತು ಹೇಳ್ತಾನೆ, ಸರಿ ಗುರುಗಳೇ, ನಾನು ಈ ನಾಯಿನ ಸುತ್ತಾಡಿಸ್ಕೊಂಡು ಬರ್ತೀನಿ. ಆಮೇಲೆ ಆ ವ್ಯಕ್ತಿ ನಾಯಿನ ತಗೊಂಡು ಹೊರಡ್ತಾನೆ. ಮುಂದೆ ದಾರಿಲಿ ಸಿಗೋ ಬೀದಿ ನಾಯಿ ನೋಡಿ ಈ ನಾಯಿ ಅವುಗಳ ಜೊತೆ ಕಚ್ಚಾಡಕ್ಕೆ ಹೋಗ್ತಿತ್ತು. ಕಚ್ಚಾಡಿ ಮತ್ತೆ ಈ ವ್ಯಕ್ತಿ ಬಳಿ ಬರ್ತಿತ್ತು. ಹೀಗೆ ಆ ನಾಯಿ ದಾರಿ ಉದ್ದಕ್ಕೂ ತುಂಬ ಬಾರಿ ಮಾಡ್ತು. ಹಾಗೆ ಆ ವ್ಯಕ್ತಿ ಆ ನಾಯಿನ ದೂರದವರೆಗೂ ಸುತ್ತಾಡಿಸ್ಕೊಂಡು ಹೋಗ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ತಿರುಗಿ ಆ ನಾಯಿ ಜೊತೆ ಆಶ್ರಮಕ್ಕೆ ವಾಪಸ್ ಆಗ್ತಾನೆ. ಆಗ ವಿವೇಕಾನಂದರು ನೋಡ್ತಾರೆ, ನಾಯಿ ತುಂಬ ಸುಸ್ತಾಗಿತ್ತು, ಶ್ವಾಸನೂ ಬಿಡ್ತಿತ್ತು. ಆದರೆ ಆ ವ್ಯಕ್ತಿ ಮುಖ ಶಾಂತವಾಗಿತ್ತು. ಆತನ ಶರೀರದಲ್ಲಿ ಯಾವುದೇ ಸುಸ್ತು ಆಯಾಸ ಕಾಣಿಸ್ಲಿಲ್ಲ. ಆಗ ವಿವೇಕಾನಂದರು ಆ ವ್ಯಕ್ತಿಯನ್ನು ಕೇಳಿದ್ರು, ಈ ನಾಯಿಗೇಕೆ ಇಷ್ಟು ಸುಸ್ತಾಯಿತು, ಇಷ್ಟೇಕ ಇದು ಶ್ವಾಸ ಬಿಡ್ತಿದೆ, ನೀವು ನೋಡಿದ್ರೆ ಆರಾಮಲ್ಲಿದ್ದೀರಾ, ನಿಮ್ಮಲ್ಲಿ ಏನು ಸುಸ್ತೇ ಕಾಣಿಸ್ತಿಲ್ಲ, ಯಾಕೆ ಹೀಗೆ? ಗುರುಗಳೇ, ನಾನು ನನ್ನಷ್ಟಕ್ಕೆ ನನ್ನ ದಾರಿಲಿ ಹೋಗ್ತಿದ್ದೆ, ಆದರೆ ಈ ನಾಯಿ ಎಲ್ಲ ಬೀದಿ ನಾಯಿ ಜೊತೆ ಕಚ್ಚಾಡ್ತಿತ್ತು ಮತ್ತು ಕಚ್ಚಾಡಿ ತಿರುಗಿ ನನ್ನ ಹತ್ರ ವಾಪಸ್ ಬರ್ತಿತ್ತು. ನಾವಿಬ್ರು ಸಮಾನ ದೂರನ ಪಾರ್ ಮಾಡ್ತು, ಆದರೆ ಈ ನಾಯಿ ನನಗಿಂತ ತುಂಬ ಹೆಚ್ಚು ಓಡಾಡ್ತು, ಇದಕ್ಕೆ ಸುಸ್ತಾಯಿತು. ಆಗ ವಿವೇಕಾನಂದರು ನಗ್ನಗ್ತಾ ಹೇಳಿದ್ರು, ಇದೇ ನಿನ್ನೆಲ್ಲ ಪ್ರಶ್ನೆಗೆ ಉತ್ತರ. ನಿನ್ನ ಗುರಿ ನಿನ್ನ ಹತ್ರನೇ ಇದೆ, ಅದೆಲ್ಲೂ ದೂರ ಇಲ್ಲ. ಆದರೆ ನೀನು ನಿನ್ನ ಗುರಿ ತಲುಪೋ ಬದಲು ಇನ್ನೊಬ್ಬರ ಹಿಂದೆ ಓಡ್ತಿರ್ತೀಯ. ಆಗ ನಿನ್ನ ಗುರಿಯಿಂದ ನೀ ಹಿಂದುಳಿತೀಯ. ವಿವೇಕಾನಂದರು ಈ ಮಾತು ಕೇಳಿ ಆ ವ್ಯಕ್ತಿಗೆ ಎಲ್ಲ ಅರ್ಥ ಆಗತ್ತೆ. ಆತನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆತ ಸ್ವಾಮಿ ವಿವೇಕಾನಂದರಿಗೆ ವಂದಿಸ್ತಾ ಹೇಳ್ತಾನೆ, ಗುರುಗಳೇ, ನನಗೆಲ್ಲ ಅರ್ಥ ಆಯಿತು. ನಾನು ಗುರಿ ತಲುಪೋ ಮೊದಲೇ ನನ್ನ ಬುದ್ಧಿ ಅಲ್ಲಿ ಇಲ್ಲಿ ಹರಿದಾಡ್ತಿತ್ತು. ಇನ್ನು ಮುಂದೆ ನನ್ನ ಗುರಿ ತಪ್ಪೋದಿಲ್ಲ. ಧನ್ಯವಾದ ಗುರುಗಳೇ, ನಿಮಗೆ ಎಂದೂ ಆಭಾರಿಯಾಗಿರ್ತೀನಿ. ಸ್ವಾಮಿ ವಿವೇಕಾನಂದರ ಈ ಪ್ರೇರಣೆಯ ಕಥೆಯಿಂದ ನಾವು ಏನು ತಿಳ್ಕೊಂಡ್ವಿ ಹೇಳಿ? ನಾವು ಜೀವನದಲ್ಲಿ ಮುಂದೆ ಬರಲು ಎಷ್ಟು ಕಷ್ಟಪಡ್ತೇವೆ, ಆದರೂ ನಮ್ಮ ಗುರಿ ಮುಟ್ಟಕ್ಕಾಗ್ತಿಲ್ಲ. ಯಾಕಂದರೆ ನಮ್ಮ ಚಂಚಲ ಬುದ್ಧಿ ಮನಸ್ಸಿನ ಕಾರಣ ನಮ್ಮ ಗುರಿಯಿಂದ ನಾವು ಹಿಂದುಳಿದು ಬಿಡ್ತೀವಿ. ನಮ್ಮ ಬುದ್ಧಿ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ನಮ್ಮ ಗುರಿ ಕಡೆಗೆ ಪೂರ ಧ್ಯಾನ ಇಟ್ಟು ಮುಂದುವರೆದ್ರೆ ಯಶಸ್ಸು ಖಂಡಿತ.